ವಿಧಾನಸಭೆ ಕಲಾಪದಲ್ಲಿ ಮತ್ತೆ ಸದ್ದು ಮಾಡುತ್ತಾ ಹನಿ ಟ್ರ್ಯಾಪ್. ನಿನ್ನೆ ವಿಷಯ ಪ್ರಸ್ತಾಪಿಸಿರುವ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಮಾಡಿದಂತವರು ಪ್ರಭಾವಿಗಳೇ ಅಂತಾನೂ ಕೂಡ ವರದಿ ಆಗ್ತಾ ಇದೆ. ಹೀಗಾದ್ರೆ ಮುಂದೆ ಯಾರ್ಯಾರ ಮೇಲೆ ಈ ರೀತಿ ಮಾಡ್ತಾರೋ ಇದಕ್ಕೊಂದು ಕ್ರಮ ಜರುಗಿಸಿ ಅಂತ ಒತ್ತಾಯಿಸಿದ್ರು ಸುನಿಲ್ ಕುಮಾರ್. ಇವತ್ತು ಬಿಜೆಪಿಯ ಶಾಸಕ ಮುನಿರತ್ನ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪಿಸುವಂತ ಸಾಧ್ಯತೆ ಇದೆ. ಈಗ ಅನೇಕ ಬಾರಿ ಬಿಜೆಪಿ ಶಾಸಕ ಮುನಿರತ್ನ ಅವರು ಈ ವಿಚಾರವನ್ನ ಹೊರಗಡೆ ಎಲ್ಲ ಪ್ರಸ್ತಾಪಿಸಿದ್ದಾರೆ, ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ನನ್ನನ್ನು ಬೇಕು ಅಂತ ಟ್ರ್ಯಾಪ್ ಮಾಡಿದ್ರು, ಟಾರ್ಗೆಟ್ ಮಾಡಿದ್ರು ಅಂತ ಪ್ರಭಾವಿಗಳ ಹೆಸರು ಇಲ್ಲಿದೆ ಅಂತೆಲ್ಲ ಹೇಳಿದ್ದಾರೆ. ನಿನ್ನೆ ಈ ವಿಚಾರದ ಬಗ್ಗೆ ಪ್ರಸ್ತಾಪಿಸಿರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರು ಮಾತನಾಡಿರುವಂಥ ಹಿನ್ನೆಲೆಯಲ್ಲಿ ಮುನಿರತ್ನ ಅವರು ಕೂಡ ಇದೇ ವಿಚಾರವನ್ನು ಇವತ್ತು ಪ್ರಸ್ತಾಪಿಸುವಂಥ ಸಾಧ್ಯತೆ ಇದೆ. ಕಳೆದ ಕೆಲವು ವರ್ಷಗಳಿಂದ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಜನಪ್ರತಿನಿಧಿಗಳು ಸಿಲುಕ್ತಾ ಇದ್ದಾರೆ. ಕೆಲವರ ಹೆಸರುಗಳು ಕೇಳಿ ಬರ್ತಾ ಇದೆ, ಹಾಗಾಗಿ ಇದನ್ನು ಪ್ರಸ್ತಾಪಿಸಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಹನಿ ಟ್ರ್ಯಾಪ್ ವಿಚಾರ ನಿನ್ನೆ ಸದ್ದಾಗಿತ್ತು, ಇವತ್ತೂ ಕೂಡ ಸದ್ದಾಗುವ ಸಾಧ್ಯತೆ ಇದೆ. ಮುನಿರತ್ನ ಅವರು ಈ ವಿಚಾರವನ್ನು ಪ್ರಸ್ತಾಪಿಸುವಂತ ಸಾಧ್ಯತೆ ಇದೆ. ಶಿವು, ಖಂಡಿತ ನೀತಿ. ಇವತ್ತು ವಿಧಾನಸಭೆ ಕಲಾಪದಲ್ಲಿ ಮುಖ್ಯಮಂತ್ರಿಗಳು ಏನ್ ಬಜೆಟ್ ಮೇಲೆ ಚರ್ಚೆ ಆಗಿದೆ ಆ ಚರ್ಚೆಗೆ ಉತ್ತರವನ್ನ ಕೊಡಲಿದ್ದಾರೆ. ಆ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ಶಾಸಕರು ಆಕ್ಷೇಪವನ್ನ ವ್ಯಕ್ತಪಡಿಸಲಿದ್ದಾರೆ, ವಾಕೌಟ್ ಕೂಡ ಮಾಡುವಂತ ಸಾಧ್ಯತೆಗಳಿದೆ. ಇದರ ನಡುವೆ ಈ ಸಾಕಷ್ಟು ಕಳೆದ 4-5 ದಿನಗಳಿಂದ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಪ್ರಭಾವಿ ಸಚಿವರನ್ನ ಹನಿ ಟ್ರ್ಯಾಪ್ ಮಾಡಲಾಗಿದೆ, ಪ್ರಭಾವಿ ಮುಖಂಡರೊಬ್ಬರೇ ಅವರ ಒಂದು ಟ್ರ್ಯಾಪ್ ಅನ್ನ ಮಾಡಿಸ್ತಾ ಇದ್ದಾರೆ ಅನ್ನುವಂತ ವಿಚಾರಗಳು ಈಗ ಮಾಧ್ಯಮಗಳಲ್ಲಿ ನಿರಂತರವಾಗಿ ಕಳೆದ 4 ದಿನಗಳಿಂದ ವರದಿ ಆಗ್ತಾ ಇದೆ. ಇದರ ಬಗ್ಗೆ ಯಾರು ಏನು ಎತ್ತ ಅನ್ನುವಂಥದ್ದು ಇನ್ನೂ ಕೂಡ ಬಹಿರಂಗ ಆಗಿಲ್ಲ. ಹಾಗಾಗಿ ನಿನ್ನೆ ವಿಧಾನಸಭೆಯಲ್ಲಿ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಕಾನೂನು ಸುವ್ಯವಸ್ಥೆ ಚರ್ಚೆಯ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಪ್ರಭಾವಿ ನಾಯಕರೊಬ್ಬರು ಅವರದೇ ಪಕ್ಷದ ಪ್ರಭಾವಿ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅಂತೇಳಿ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಸಾಕಷ್ಟು ಗುಸುಗುಸುಗಳು ಕೇಳಿ ಬರ್ತಾ ಇದೆ. ವಿಧಾನಸೌಧದಲ್ಲೂ ಕೂಡ ಈ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅವರು ಯಾರು ಆ ರೀತಿಯಾಗಿ ಮಾಡ್ತಿದ್ದಾರೆ, ಮತ್ತೆ ಈ ರೀತಿಯಾಗಿ ವೈಯಕ್ತಿಕ ತೇಜೋವಧೆಯನ್ನ ಮಾಡುವಂತ ಪ್ರಯತ್ನಗಳು ಇವತ್ತು ಆದ್ರೆ ಮುಂದೆ ಬೇರೆಯವರಿಗೂ ಕೂಡ ಈ ರೀತಿಯಾಗಿ ಆಗಬಹುದು. ರಾಜಕಾರಣದಲ್ಲಿ ಇದನ್ನ ಯಾರು ಕೂಡ ಒಪ್ಪೋದಿಲ್ಲ. ಹಾಗಾಗಿ ಇದರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅಂತೇಳಿ ಸುನಿಲ್ ಕುಮಾರ್ ಆಗ್ರಹವನ್ನ ಮಾಡಿದ್ರು. ತದನಂತರ ಮುನಿರತ್ನ ಅವರು ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ಬೇಕು ಅಂತೇಳಿ ಇದ್ರು, ಆದ್ರೆ ಅವಕಾಶ ಅವ್ರಿಗೆ ಸಿಗಲಿಲ್ಲ. ಇವತ್ತು ಮುನಿರತ್ನ ಅವ್ರಿಗೆ ಬಿಜೆಪಿ ಶಾಸಕರಾಗಿರುವಂತ ಮುನಿರತ್ನ ಅವ್ರಿಗೆ ಅವಕಾಶ ಕೊಡುವಂತ ಸಾಧ್ಯತೆಗಳಿದೆ. ಅವಕಾಶ ಕೊಟ್ಟಿದ್ದೆ ಆದ್ರೆ ಮುನಿರತ್ನ ಇದೇ ವಿಚಾರವನ್ನ ಮುನ್ನೆಲೆಗೆ ತರುವಂತ ಸಾಧ್ಯತೆಗಳೇ ಹೆಚ್ಚಿದೆ. ಯಾಕೆಂದ್ರೆ ಈಗಾಗಲೇ ಅವರು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ ಈ ವಿಚಾರವನ್ನ ಚರ್ಚೆಗೆ ತರಬೇಕು ಅಂತ ಹೇಳಿ. ಕಳೆದ ಹಲವು ದಿನಗಳಿಂದಲೂ ಕೂಡ ಮುನಿರತ್ನ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ರು. ನನ್ನನ್ನ ಈ ಒಂದು ಷಡ್ಯಂತ್ರದಲ್ಲಿ ಸಿಲುಕಿಸಿದ್ದಾರೆ, ಬೇರೆಯವರನ್ನು ಕೂಡ ಸಿಲುಕಿಸಿದ್ರು, ರಮೇಶ್ ಜಾರಕಿಹೊಳಿ ಅವರನ್ನು ಕೂಡ ಸಿಲುಕಿಸಲಾಗಿತ್ತು. ಹಾಗೆ ಈಗ ಮತ್ತೊಬ್ಬರು ಕೂಡ ಈ ಒಂದು ಟ್ರ್ಯಾಪ್ಗೆ ಬಿದ್ದಂತೆ ಕಾಣ್ತಾ ಇದೆ ಅಂತೇಳಿ ಮೊದಲಿಗೆ ಇದರ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಂತವ್ರು ಮುನಿರತ್ನ ಬಹಿರಂಗವಾಗಿ ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಆದ್ರೆ ಏನು ಎತ್ತ ಅನ್ನುವಂಥದ್ದು ಇಲ್ಲಿಯವರೆಗೂ ಕೂಡ ಗೊತ್ತಾಗಿಲ್ಲ. ಇವತ್ತು ಇದೇ ವಿಚಾರವನ್ನ ಇಟ್ಕೊಂಡು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಕೂಡ ಇಟ್ಕೊಂಡು ಮುನಿರತ್ನ ಅವರು ಈ ಹನಿ ಟ್ರ್ಯಾಪ್ ವಿಚಾರವನ್ನ ಸದನದಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆಗಳಿದೆ. ಪ್ರಸ್ತಾಪ ಆಗಿದ್ದೇ ಆದ್ರೆ ಮತ್ತಷ್ಟು ಶಾಸಕರು ಇದಕ್ಕೆ ಧ್ವನಿಗೂಡಿಸುವಂತ ಸಾಧ್ಯತೆಗಳು ಕೂಡ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.